ದೋಸೆ, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಆಗುವಂತಹ ಬೆಂಡೆಕಾಯಿ ಗೊಜ್ಜನ್ನ ಕುಕ್ಕರ್ ಅಲ್ಲಿ ಯಾವ ತರ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು ಅಂತ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್ ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಆದ ನಂತರ ಸಾಸಿವೆ ಸಿಡ್ದಾದ ನಂತರ ಒಂದು ಮೀಡಿಯಂ ಸೈಜ್ ಅಲ್ಲಿ 2 ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೋತಾ ಇದ್ದೀನಿ. ತದನಂತರ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯನ್ನು ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬೆಂಡೆಕಾಯಿ ನಾನು ಯಾವುದೇ ತರ ಎಕ್ಸ್ಟ್ರಾ ಫ್ರೈ ಮಾಡಿ ಏನು ಇಟ್ಕೊಂಡಿಲ್ಲ, ಅದನ್ನ ಸಹ ಈರುಳ್ಳಿ ಒಟ್ಟಿಗೆ ಹಾಕೊಂಡು ಅದರಲ್ಲಿರುವಂತಹ ನಾರಿನ ಅಂಶ ಎಲ್ಲ ಹೋಗೋವರೆಗೆ ನಾನು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕುಕ್ಕರ್ ಸ್ವಲ್ಪ ಬ್ಲಾಕ್ ಆಗುತ್ತೆ ಕೆಳಗಡೆ, ಯಾಕೆಂದ್ರೆ ಇದು ಚೆನ್ನಾಗಿ ಈರುಳ್ಳಿ ಒಟ್ಟಿಗೆ ಫ್ರೈ ಆಗುತ್ತೆ. ತದನಂತರ ಅದಕ್ಕೆ ಕಟ್ ಮಾಡಿರುವಂತಹ 2 ಟೊಮೆಟೊನ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಆಡ್ ಮಾಡ್ಕೋತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರದ ಪುಡಿ, ಒಂದ್ ಸ್ವಲ್ಪ ಧನ್ಯದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನಂತರ ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಬೇಯಲಿಕ್ಕೆ ಬಿಟ್ಬಿಡಿ. ನೀವು ಈಗ ನೋಡ್ತಾ ಇರ್ಬೋದು ನೀಟಾಗಿ ಅದು ಮಿಕ್ಸ್ ಆಗಿದೆ, ಮಸಾಲೆ ಎಲ್ಲ ಬೆಂಡೆಕಾಯಿ ಒಟ್ಟಿಗೆ ಹಿಡಿಯುತ್ತೆ. ಇದನ್ನ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ನ ತಗೊಂಡ್ರೆ ಕ್ವಿಕ್ ಆಗಿ ಈಸಿಯಾಗಿ ಬೇಗ ಯಾರ್ಯಾರು ಟಿಫನ್ ಬಾಕ್ಸ್ ನ ನೀವು ಕಟ್ಟಬೇಕಾಗಿರುತ್ತೆ ನೋಡಿ, ಕುಕ್ಕರ್ ಅಲ್ಲಿ ಈ ತರ ಮಾಡ್ಕೋಬಹುದು. ತದನಂತರ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ರೊಟ್ಟಿನ ಯಾವ ತರ ಮಾಡ್ಬೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕೋಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ನಾದ್ಕೋಬೇಕು. ನಾದದಷ್ಟು ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಸಹ ಬ್ರೇಕ್ ಆಗುವಂತಹ ಚಾನ್ಸಸ್ ಇರಲ್ಲ. ನಂತರ ಅದನ್ನ ಸ್ವಲ್ಪ ಕೆಳಗಡೆ ಹಿಟ್ಟನ್ನ ಹಾಕೊಂಡ್ಬಿಟ್ಟು ತಟ್ಲಿಕ್ಕೆ ಶುರು ಮಾಡ್ಕೊಳ್ಳಿ. ಯಾಕೆಂದ್ರೆ ಹಿಟ್ಟನ್ನ ಹಾಕಿದ್ರೆ ಯಾವುದೇ ತರಹದ ಕೆಳಗಡೆ ಶೆಲ್ಪಿಗೆ ಅಂಟ್ಕೊಳ್ಳಲ್ಲ ಹಿಟ್ಟು. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಹಿಟ್ಟನ್ನ ಸಹ ಕೈಗೆ ಸ್ವಲ್ಪನೇ ಆಡ್ ಮಾಡ್ಕೊಳ್ತಾ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅದನ್ನ ಚೆನ್ನಾಗಿ ತಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಇವನ್ ಆಗಿ ಎಲ್ಲೂ ಸಹ ಬ್ರೇಕ್ ಆಗಿಲ್ಲ. ಇನ್ನೊಂದು ಎಡ್ದ ಕೈ ಸಹಾಯದಿಂದ ನೀವು ನೀಟಾಗಿ ಅದನ್ನ ಚೆನ್ನಾಗಿ ತಟ್ಕೊಳ್ತಾ ಬರ್ಬೇಕು. ಈ ಒಂದು ರೊಟ್ಟಿ ತೊಟ್ಟ ಅಷ್ಟರಲ್ಲೇನೆ ಅಂಚನ್ನ ಸಹ ಕಾಯ್ಲಿಕ್ಕೆ ಎತ್ತಿಟ್ಟಿರ್ಬೇಕು, ಯಾಕೆಂದ್ರೆ ಅಂಚು ಚೆನ್ನಾಗಿ ಕಾದಿರ್ಬೇಕು ರೊಟ್ಟಿ ಬೇಯಲಿಕ್ಕೆ. ನಂತರ ರೊಟ್ಟಿ ಹಾಕಿದ ನಂತರ ನಾವು ಎಕ್ಸ್ಟ್ರಾ ಪೌಡರ್ನ ಹಾಕೋಬಿಟ್ಟು ತಟ್ಟಿರ್ತೀವಿ ನೋಡಿ, ಅದನ್ನೆಲ್ಲ ತೆಗಿಲಿಕ್ಕೋಸ್ಕರ ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಡು ಅದರಲ್ಲಿರುವಂತಹ ಹಿಟ್ಟನ್ನೆಲ್ಲ ನಾವು ನೀರಲ್ಲಿ ಸವರ್ಕೋಬೇಕು. ತದನಂತರ ಉಲ್ಟಾ ದಬಾಕಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಬಿಸಿ ಬಿಸಿಯಾದಂತಹ ರುಚಿಕರವಾದಂತಹ ಬೆಂಡೆಕಾಯಿ ಗೊಜ್ಜು ಜೊತೆ ರೊಟ್ಟಿ ಸವಿಯಲು ಸಿದ್ಧವಾಗುತ್ತೆ. ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾಟ್.